ಉಪೇಂದ್ರ ಅವ್ರದ್ದು ಸಿನಿಮಾ ಹಾಡು ಅಲ್ಟಿಮೇಟ್ ಎಲ್ಲರೂ ಕುಡಿದ್ಬಿಟ್ಟು ಹಾಡಿದಾರ ಕೇಳಿದಾರೆ. ಹೌದು, ತುಂಬಾ ಚೆನ್ನಾಗಿ ಕೇಳಿದ್ರು. ವಿಂಧ್ಯ ನರಸಿಂಹ ಶಾಸ್ತ್ರಿ ಅದು ಹೇಳಿದ್ದು ಇದು ಕಿವಿನಲ್ಲಿ ಆಗಿದೆ. ಮಗಳಂದ್ರೆ ಶಾಸ್ತ್ರಿಗಳಿಗೆ ಇಲ್ಲಿ ಕೂರಿಸ್ಕೊಂಡಿದ್ರು. ತುಂಬಾ ಇಷ್ಟ. ಏನ್ ಮಾಡೋದು, ಅದು ಆ ಮಗು ದುರದೃಷ್ಟ ಪಾಪ ಕಳ್ಕೊಂತದು. ಅದೇ ಸಿನಿಮಾ ಫೇಲ್ಯೂರ್ ಆಯ್ತಲ್ಲ ಲಾಸ್ಟ್, ಅದೇ ಕಾರಣ ಆಯ್ತು ಅವರಿಗೆ ತಲೆ ಬಿಸಿಯಾಗಿ ಕಾಯಿಲೆ ಬರೋಕ್ಕೆ. ಮೆಲೋಡಿ ನೂರೊಂದು ನೆನಪು. ನಿಮಗೆ ಶಾಸ್ತ್ರಿಗಳು ಮಾಡಿರೋ ಕಂಪೋಸಿಂಗ್ ಅಲ್ಲಿ ನಿಮಗೆ ಅಫ್ಕೋರ್ಸ್ ಎಲ್ಲಾನು ಇಷ್ಟ ಇರುತ್ತೆ, ಬಟ್ ತುಂಬಾ ಹತ್ರವಾದಂಥದ್ದು ಯಾವ್ದಿರ್ಬೋದು, ಯಾವ ಸಾಂಗ್ಸ್ ಇರ್ಬೋದು? ಅವ್ರದ್ದು ತುಂಬಾ ಇಷ್ಟ ಆಗಿರೋದು ನನಗೆ ಅದೇ ಸಿನಿಮಾ ಫೇಲ್ಯೂರ್ ಆಯ್ತಲ್ಲ ಲಾಸ್ಟ್, ಅದೇ ಕಾರಣ ಆಯ್ತು ಅವರಿಗೆ ತಲೆ ಬಿಸಿಯಾಗಿ ಕಾಯಿಲೆ ಬರೋಕ್ಕೆ. ಮೆಲೋಡಿಲಿ ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಪಿಕ್ಚರ್ ಮಾಡಿದ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಶಾಸ್ತ್ರಿ ಸರ್? ಐ ಥಿಂಕ್ ಮೋರ್ ದೆನ್ 200 ಫಿಲ್ಮ್ಸ್. ಎಷ್ಟೋ ಬರಲಿಲ್ಲ, ಎಷ್ಟೋ ಅಲ್ಲಲ್ಲಿಗೆ ನಿಂತೋಯ್ತು ಹಾಗೆ. ಬಟ್ ಟ್ರ್ಯಾಕ್ಸ್ ಎಲ್ಲ ಅವರು ಹಾಡಿರೋದು ಲೆಕ್ಕ ತಗೊಂಡ್ರೆ ಅದು 5,000 ಮೇಲೆ ಆಗುತ್ತೆ, 4,000-5,000 ಮೇಲೆ ಆಗುತ್ತಲ್ಲ ಮಸ್ತ್ ಟ್ರ್ಯಾಕು ಎಲ್ಲ ಸೇರಿದ್ರೆ. ಎಸ್, ನಿಮ್ಮ ಸಂಗೀತದ ಜ್ಞಾನದ ಬಗ್ಗೆ ಅಥವಾ ನಿಮ್ಮ ಒಳಗಡೆ ಇರೋ ಆ ಸರಸ್ವತಿ ಬಗ್ಗೆ ಶಾಸ್ತ್ರಿಗಳು ಏನನ್ನೋರು? ಅವರು ನನ್ನನ್ನು ಯಾವತ್ತೂ ಹೊಗಳಿದ್ದಿಲ್ಲ. ಇಲ್ಲ, ತುಂಬಾ ಅದ್ಭುತವಾಗಿ ಹಾಡಿದಾಳೆ ಅಂತ ಹೊಗಳಿದ್ದು ಕಡಿಮೆ, ತುಂಬಾ ಕಡಿಮೆ. ಮೆಲೋಡಿ ಸಂದರ್ಭದಲ್ಲಿ ಒಂದು ಟ್ವಿಸ್ಟ್ ಸಾಂಗ್ ಮಾಡಬೇಕಾಯ್ತು. ಅದೊಂದು ಅಂದರೆ ಅದು ಸೆಕೆಂಡ್ ಹೀರೋಗಿತ್ತು, ಸೆಕೆಂಡ್ ಹೀರೋಯಿನಿಗೆ ಒಂಥರ ಈ ಶಕೀರಾ ಟೈಪ್ ಸಾಂಗ್ ಮಾಡಬೇಕಾಗಿತ್ತು. ಆವಾಗ ಅವರು ಯಾವುದೋ ಒಂದು ಪಲ್ವಿ ಯಾವ್ದಾರ ಒಂದು ಮಾಡಮ್ಮ ಬಾ ಕೂತ್ಕೊ ಅಂದು ನನ್ನ. ಬಟ್ ಅವ್ರು ಮುಂಚೆ ಮಾಡುವಾಗಲೂ ನಾನು ಇಂಟರ್ಫಿಯರ್ ಆಗಿ ಈ ಫ್ರೇಸ್ ಹಾಕಿ ಇಂತ ಅಂತೆ ಒಂದೊಂದು ಲೈನ್ ಹಿಂಗೆ ಚೆನ್ನಾಗಿದೆ ಅಂತ. ಸೋ ಕ್ಲೀನ್ ಹಾರ್ಟೆಡ್, ತಕ್ಷಣ ಬರ್ಕೊಂಡ್ಬಿಡೋರು ಚೆನ್ನಾಗಿದ್ರೆ. ಅವ್ರ ಕಂಪೋಸಿಂಗಲ್ಲಿ ನಾನೇನು ಮೂಗ್ ತೋರಿಸೋದಂತ ಯಾವತ್ತೂ ಅನಿಸ್ಲಿಲ್ಲ ಅವರಿಗೆ. ಮಾಡ್ತಿದ್ರು, ಸುಮಾರು ಸಲ ಆ ಥರ ಮಾಡಿದ್ದಾರೆ. ಇದು ಪರ್ಟಿಕ್ಯುಲರ್ ಆಗಿ ಒಂದು ಪಲ್ವಿ ಮಾಡಮ್ಮ ಬಾ ಕೂತ್ಕೊ ಅಂತಂದ್ರು, ಈ ಶಕೀರಾ ಟೈಪ್ ಮಾಡೋಣ ಅಂತ ಅಂದ್ಬಿಟ್ಟು ಆ ಪಲ್ವಿ ನಾನು ಹಂಗೆ ಆ ಸೋಫಾ ಮೇಲೆ ಕೂತ್ಕೊಂಡು ಹೇಳ್ತಾ ಇದೀನಿ, ಹಂಗೆ ಟಕ 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 ಬರ್ಕೊಂಡು ಹೋದ್ರು. ಇಷ್ಟ ಆಯ್ತು ಅವ್ರಿಗೆ, ತುಂಬ ಚೆನ್ನಾಗಿದೆ ಪಲ್ವಿ, ಫಸ್ಟ್ ಕ್ಲಾಸ್ ಅಂದರು. ಆಮೇಲೆ ಚರಣ ಅಂದರು, ಚರಣ ನೀವೇ ಮಾಡಿ ಅಂದೆ ನಾನು. ಅದ್ರ ಅಪ್ಪನಂಗೆ ಮಾಡಿದ್ರು ಚರಣ. ಒಬ್ಬ ಮ್ಯೂಸಿಷಿಯನ್ನಾಗಲ್ಲದೆ ಶಾಸ್ತ್ರಿಗಳು ಒಬ್ಬ ಮಾನವೀಯತೆ ಉಳ್ಳ ಮನುಷ್ಯನಾಗಿ, ನಾನು ಡೀಟೇಲಾಗಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಯಾವುದನ್ನೇ ಒಂದು ಪರ್ಸ್ನಲ್ ಸ್ಪೇಸ್ ಅಂತ ಇರುತ್ತೆ. ರಾಜೇಶ್ ಕೃಷ್ಣ ಅವ್ರ ವಿಚಾರ ಇರ್ಬೋದು, ಹೇಮಂತ್ ಅವ್ರ ವಿಚಾರ ಇರ್ಬೋದು, ಅಂದರೆ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗೆ ಅವ್ರು ನಿಂತ್ಕೊಂಡು ಬೆಳೆಸಿದ್ದಾರೆ ಎಲ್ಲರೂ. ಸಿನಿಮಾ ಅಲ್ಲದೆ ಇರೋ ವಿಷಯಗಳಿಗೂ ಅವ್ರ ಮಗನಾಗಿ ನಿಂತ್ಕೊಂಡು ಅವರು ಕೆಲವು ಮಾಡಿದ್ದಾರೆ. ತುಂಬ ಅದು ನಮ್ಮ ಮನೆಯಲ್ಲಿ ಏನಿದ್ರು ಪರಿಸ್ಥಿತಿ ಕೇರ್ ಮಾಡ್ತಿರ್ಲಿಲ್ಲ. ಯಾಕಂದರೆ ಹೇಮಂತ್ ಅರೆಸ್ಟ್ ಆಗಿದ್ದ ಟೈಮಲ್ಲಿ ನನ್ನ ಮಗಳು ಬಿದ್ದು ಪೆಟ್ಟು ಮಾಡ್ಕೊಂಡಿದ್ಲು, ಚಿಕ್ಕ ಮಗು. ಅದು 5 ಸ್ಟಿಚ್ ಹಾಕಿದ್ವಿ ಇಲ್ಲಿ. ಅವ್ರಿಗೆ ಬಿದ್ದಿರೋದು ಗೊತ್ತಿಲ್ಲ, ಬಟ್ ಬಿದ್ದ ಮೇಲೆ ಹೇಳಿದೀನಿ ಫೋನ್ ಮಾಡಿ, ಮೊಬೈಲ್ ಇತ್ತಲ್ಲ ಅವಾಗ, ಹೇಳಿದೀನಿ ಫೋನ್ ಮಾಡಿ ಹಿಂಗೆ ಬಿದ್ದಿದೆ ಮಗು ಅಂತ. ಊರು ಸ್ಟೇಷನಲ್ಲೇ ಅವನಿಗೋಸ್ಕರ ಅವನು ಹೊರಗೆ ಬಿಡ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಬೆಳಗ್ಗೆ ಹೋಗಿದ್ದಾರೆ. ಬೆಳಗ್ಗೆ ಹೋದವರು ರಾತ್ರಿ 11:45 12 ಗಂಟೆಗೆ ಬಂದು ಮನೆಯಲ್ಲಿ ಸೋಫಾಲ್ ಮಲಗಿಸ್ಕೊಂಡಿದ್ದೀನಿ ಇವಳನ್ನ ಸ್ಟಿಚ್ ಹಾಕಿಸ್ಕೊಂಡು. ಅವಳ ಕಡೆಗೆ ಮಗಳಂದ್ರೆ ಪಂಚಪ್ರಾಣ, ಬೇರೆ ಯಾವುದೂ ಇಲ್ಲ. ಅಂಥದ್ರಲ್ಲಿ ಸೋಫಾದಲ್ಲಿ ಬಂದು ಕುಕ್ಕರ್ ಬಡ್ದು ಓನ್ ತಳಕ್ ಶುರು ಮಾಡಿದ್ರು. ಏನ್ರಿ ಏನಾಯ್ತ್ರಿ, ಅವಳು ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಅವಳ ವಿಷಯ ಅಲ್ಲ. ಎಷ್ಟು ಮಾಡಿದ್ರು ನಾನು ಹೊರಗೆ ಕರ್ಕೊಂಬರಕ್ಕಾಗ್ಲಿಲ್ಲ ನೋಡಿ ನನ್ನ ಕೈಲಿ, ಅವ್ನು ಸ್ಟೇಷನಲ್ಲೇ ಬಿಟ್ಬಿಟ್ಟು ಬಂದಲ್ಲ ಅಂತ ಹತ್ತಿದ್ದಾರೆ. ಆ ಥರ ವ್ಯಕ್ತಿಗಳು ಸಿಗಲ್ಲ ಸರ್, ತುಂಬಾ ವಿರಳ. ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಲಂತೂ ಭಾಳ ಕಷ್ಟ ಸಿಗೋದು, ಭಾಳ ಕಷ್ಟ. ಆಮೇಲೆ ಇನ್ನೊಂದೇನಂತಾರೆ, ಫಸ್ಟು ಪಿಕ್ಚರ್ ಅವ್ರದ್ದು ಕನಸಲ್ಲೂ ನೀ ಮನಸ್ಸಲ್ಲಿನೇ ಫಸ್ಟ್ ಪಿಕ್ಚರ್ ರೆಕಾರ್ಡಿಂಗ್ ನಡೀತಾ ಇದೆ ಇಲ್ಲಿ ಚಾಮುಂಡೇಶ್ವರಿಯಲ್ಲಿ. ಸ್ಯಾಕ್ಸ್ ರಾಜ ಕಂಪೋಸಿಂಗಲ್ಲೂ ಕೂತಿದ್ದಾರೆ ಅರೇಂಜ್ಮೆಂಟ್ಸ್ ಮಾಡೋಕ್ಕೋಸ್ಕರ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ಕಂಪೋಸಿಂಗಲ್ಲಿ ಅವ್ರು ಎಷ್ಟು ದಿವಸ ಕೂತಿರ್ತಾರೋ 2 ದಿವಸದ ಪೇಮೆಂಟ್ ಆದರೆ 2 ದಿವಸ ಪೇಮೆಂಟ್ ಹಾಕ್ಬೇಕು ಅವ್ರಿಗೆ. ಪ್ರೊಡ್ಯೂಸರಿಗೆ ಕಳಿಸ್ಕೊಡ್ತಾರೆ ಲಿಸ್ಟು, ಮ್ಯೂಸಿಕ್ ಡೈರೆಕ್ಟರ್ ಇಂತಿಂಥವ್ರಿಗೆ ಇಷ್ಟಿಷ್ಟು ಪೇಮೆಂಟ್ ಅಂತ ಕಳಿಸ್ತಾರೆ. ರೆಕಾರ್ಡಿಂಗ್ ನಡೀತಾ ಇದೆ, 3 ದಿವಸನೇನೋ ಆಗಿದೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿ. 3ನೇ ದಿವಸ ಆದ್ರೂ ಸ್ಯಾಕ್ಸ್ ರಾಜ ಮೆಲ್ಲ ಬಂದು ನನಗೆ ಒಂದು ಕಂಪೋಸಿಂಗ್ ಪೇಮೆಂಟ್ ಬರಲೆ ಅಂತಂದರು. ಅಪ್ಪಡಿಯೇ ಸರ್ ಬರಲಿಯಾ ಇನ್ನೂ ಅಂತಂದರು. ಕಡೆಗೆ ಅವತ್ತು ಹೋಗಿ ನಾಪ್ಸಿದ್ದಾರೆ ಒಂದ್ಸಲ ಪ್ರೊಡ್ಯೂಸರ್ ಹತ್ರ, ಸರ್ ಅವ್ರು ಕಂಪೋಸಿಂಗ್ ಪೇಮೆಂಟ್ ನೀವು ಕೊಟ್ಟಿಲ್ಲ ಇನ್ನು ಅಂತ ಹೇಳ್ಬಿಟ್ಟು. ಅದು ಲಾಸ್ಟ್ ದಿವಸ ಕೊಡ್ತೀನಿ ಕಡೆ ಲಾಸ್ಟ್ ದಿವಸನೂ ಬಂತು, ಎಲ್ಲರದ್ದು ಪೇಮೆಂಟು ಆಗೋಯ್ತು, ರೆಕಾರ್ಡಿಂಗು ಮುಗೀತು, ಎಲ್ಲರೂ ಇನ್ನೊಂದು ಪ್ಯಾಕಪ್ ಮಾಡಿ ಹೊರಡ್ಬೇಕಾಗ್ಲೂ ಕೊಟ್ಟಿಲ್ಲ ಮನುಷ್ಯ. ತಿರ್ಗಾ ಹೋಗಿ ನಾಪ್ಸಿದ್ದಾರೆ. ಇಲ್ಲ ಕೊಡ್ತೀನಿ ಕೊಡ್ಲೇಬೇಕಾ ಅಂದಿದ್ದಾರೆ ಪ್ರೊಡ್ಯೂಸರ್ ಹೆಸರು ತೆಗೆಯಲ್ಲ.
ಕೊಡ್ಲೇಬೇಕಾ ಅಂದಿದ್ದಾರೆ. ಏನು ಮಾತಾಡ್ತೀರಿ ಸರ್, ಅದು ರೂಲ್ಸು ಅಂದಿದ್ದಾರೆ ಇವರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ಈಚೆ ಬಂದಿದ್ದಾರೆ. ಎಲ್ಲ ಆಯಿತು, ಕೆಳಗಡೆ ಹೊರಡ್ತಾ ಇದ್ದೀವಿ, ಎಲ್ಲ ಇನ್ನು ಕೆಳಗಡೆ ಬಂದಿದ್ದೀವಿ. ಸಕ್ಸಸ್ ಮಾತ್ರ ಮೇಲ್ಗಡೆನೇ ಇದ್ದಾರೆ, ಅವ್ರು ಪ್ಯಾಕಪ್ ಮಾಡ್ಕೋತಾ ಇದ್ದಾರೆ ಅವ್ರ ವಿಷಯ ಥಿಂಗ್ಸ್ ಎಲ್ಲ. ನಾವು ಕೆಳಗಡೆ ಬಂದು ನಿಂತಿದ್ದೀವಿ, ಎಲ್ಲ ಮ್ಯೂಸಿಷಿಯನ್ಸ್ ಎಲ್ಲ ಹೋಗ್ತಾರೆ ಅವ್ರ ಪಾಡ್ಗೋರು. ಇವರು ಅಂದರು, ಹಾಂ ಬಂದೆ ಬಂದೆ ಬಂದು ಹತ್ರ ಕೊಟ್ರ ಸರ್ ಅದು ಅದು ಕೊಡ್ಲೇಬೇಕೇನ್ರಿ ಇದು ಫಾಟ್ ಅಂತ ಒಂದು ಕೊಟ್ರು ಕೆನ್ನೆಗೆ, ಬಿಟ್ಟೇ ಬಿಟ್ರು. ಅಪಾರ ಅಂತ ಎಲ್ಲ ಮ್ಯೂಸಿಷಿಯನ್ಸ್ ನೋಡ್ತಾ ಇದ್ದಾರೆ. ನನಗಂತೂ ನಡಗೋಗ್ತಾ ಇದೆ, ಏನು ಮಾಡಬೇಕು ಗೊತ್ತಿಲ್ಲ. ರೀ ಸುಮ್ಮನೆ ನೀ ಅಲ್ಲಿ ನಿಂತ್ಕೊ ಅಂದರು. ಏನು ಮಾತಾಡ್ತೀರಿ ನೀವು, ನನ್ನ ಪೇಮೆಂಟ್ ಎಷ್ಟಿದೆ ಅಷ್ಟನ್ನು ಬಿಸಾಕ್ತೀನಿ ಈಗ, ಫಸ್ಟ್ ಅವ್ರ ಪೇಮೆಂಟ್ ಚುಕ್ತಾ ಮಾಡಿದ್ರು. ನನ್ನ ಗುರುಗಳು ರೀ ಅವರು, ಅವ್ರಿಗೆ ನಾನು ಇಷ್ಟು ಕೊಡ್ತೀನಿ ಅಂತ ಹೇಳಿದ್ರೆ ಕೊಡಬೇಕು, ಅದು ನನ್ನ ಧರ್ಮ. ನನ್ನ ಹತ್ರ ಇವೆಲ್ಲ ಇಟ್ಕೊಳ್ಬೇಡಿ ಆಗಿರ್ಬೋದು, ನಾನೊಬ್ಬ ಸಂಗೀತಗಾರ, ನಾನು ಕೊಟ್ಟ ಮಾತೆ ಯಾವತ್ತೂ ತಪ್ಪಲ್ಲ ಅಂತ ಜೀವನ ಯೋಚನೆ ಮಾಡಿಲ್ಲ ಅವರು. ನಾನು ಹಿಂಗೆ ಮಾಡಿದ್ರೆ ನಾಳೆ ನನಗೆ ಎಲ್ಲಿ ಮ್ಯೂಸಿಕ್ ಚಾನ್ಸ್ ಇರುತ್ತಾ, ಇದು ಪಬ್ಲಿಕ್ ಆಗ್ಬಿಟ್ರೆ ಹೆಂಗೆ, ಅದೆಲ್ಲ ಯೋಚನೆ ಮಾಡಿಲ್ಲ. ಆ ಮಟ್ಟಿಗೆ ನ್ಯಾಯ ಯಾವುದೋ ಅದು ಯೋಚನೆ ಮಾಡಿದ್ರು ಅಂತ ಗಂಡಸವರು. ನನಗೆ ಮಾತ್ರ ಅಂತ ವಿಷಯಗಳಿಗೆಲ್ಲ ನಾನು ಯಾವತ್ತೂ ರಿಗ್ರೆಟ್ ಮಾಡಿಲ್ಲ. ಬೈತಿದ್ದೆ, ಯಾಕ್ರಿ ನಿಮ್ಗೆ ನೀವು ಸೈಡಿಗೆ ಕರ್ಕೊಂಡು ಹೋಗಿ ಮಾಡ್ಬಾರ್ದಾ, ನೀವು ಒಂಚೂರು ಅಟ್ಲೀಸ್ಟ್ ಸೈಡಿಗೆ ಕರ್ಕೊಂಡು ಹೋಗಿ ಮಾತಾಡ್ತಾರೆ, ಇಲ್ಲ ಮನೆಗೆ ಕರ್ಕೊಂಡು ಓದ್ ಚೇಚಿ ಯಾರು ಬೇಡ ಅಂತಾರೆ. ಅಷ್ಟು ಜನರ ಮುಂದೆ ಮಾಡ್ತೀರಾ, ಇನ್ನು ಎಲ್ಲಾರ್ಗು ಹೇಳ್ಕೊಂಡ್ ಬರ್ತಾನ ಅವನು, ನಾಳೆ ನಿಮ್ ಕ್ಯಾರಿಗೆ ತೊಂದರೆ ಆಗಲ್ವೇನ್ರಿ ಅಂತಂದ್ರೆ ಅದೆಲ್ಲ ನೋಡ್ಕೊಳ್ಳೋಣ ಬಿಡೆ. ಪಾಪ ಮನುಷ್ಯ ಡಯಾಬಿಟಿಕ್ಕು, ನನಗೋಸ್ಕರ ಅಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ಗೊತ್ತಾ ನಿಂಗೆ. ಯಾರು ಬರ್ತಾರೆ ಹಂಸಲೇಖನ್, ನಾನು ಹಂಸಲೇಖನ್ ಗರ್ಡಿಲೇ ಇರೋನು, ನಾನು ಹೊರಗೆಲ್ಲ ಮಾಡಲ್ಲ ಅಂತ ಹೇಳಕ್ಕೆ ಎಷ್ಟೊತ್ತು ಅವ್ರಿಗೆ ಬಂದಿರಿವ ಅವರು. ಪಾಪ ನನ್ನ ಫಸ್ಟ್ ಮ್ಯೂಸಿಕ್ ಅಂತ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಂಸಲೇಖ ಸರ್ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಡು ಎಂದ ಕೂಡಲೇ ಅದ್ರಲ್ಲಿ ಅವರೇ ಬರ್ದಿರೋದು, ಅವರೇ ಲಿರಿಕ್ಸ್ ಬರ್ದಿರೋದಲ್ಲ ಹಂಸಲೇಖ ಸರ್. ಎಂತ ಸಾಹಿತ್ಯ ಅದು. ಬಾಲು ಸರ್ ಪ್ರಕಾಶ್ ರೈ ಮೇಲೆ ಪಿಕ್ಚರ್ ಬೀಚ್ ಹತ್ರ ಹಂಸಲೇಖ ಸರ್ ವಿಷಯ ಬಂದಿದ್ದಕ್ಕೆ ಅಂದ್ರೆ ಶಾಸ್ತ್ರಿ ಸರಿಂದ ಒಂದು ಪರಂಪರೆನೇ ಶುರುವಾಯಿತು. ಕನ್ನಡದ ಗಾಯಕರುಗಳು, ನಮ್ಮ ದೇಸಿ ಸಿಂಗರ್ಸ್ಗಳು, ಯಾಕೆಂದ್ರೆ ಬಾಲು ಸರ್ ಅಫ್ಕೋರ್ಸ್ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಆಲ್ ದ ಸಿಂಗರ್ಸ್, ಪರಭಾಷೆ ಗಾಯಕರಿಗೆ ಸಂಪೂರ್ಣ ಗೌರವದೊಂದಿಗೆ ಬಾಲು ಸರ್ ಬಂದ್ಬಿಟ್ಟು ತೆಲುಗು ತಮಿಳ್ನವರು, ಯೇಸುದಾಸು ಬೇರೆ ಕಡೆಯವರು, ಜಾನಕಮ್ಮ ಕೂಡ ಬೇರೆ ಭಾಷೆಯವರು, ಅಂದ್ರೆ ಸಂಗೀತ ಭಾಷೆಯಲ್ಲಿ ಅಂತಿರ್ತಾರೆ. ಅಂದ್ರೆ ಬೇರೆಯವರು, ನಮ್ಮ ಗಾಯಕರು, ನಮ್ಮ ಮಣ್ಣಿನ ಗಾಯಕರು ಅಂತ ನಮ್ಮ ಮಂಡ್ಯದಾಯದ ಶಾಸ್ತ್ರಿಗಳು ಬಂದ್ರು, ರಾಜೇಶ್ ಬಂದ್ರು, ಹೇಮಂತ್ ಬಂದ್ರು, ತುಂಬಾ ಬಂದ್ರಲ್ಲ, ಮತ್ತೆ ಅವಾಗ ಚೇತನ್ ಬಂದ್ರು, ತುಂಬಾ ಜನ. ಇದೆಲ್ಲವೂ ಒಂದು ಸ್ಟಾರ್ಟ್ ಆಗಿದೆ. ಅದಕ್ಕೆ ಹಂಸಲೇಖ ಅವರು ಒಂದು ದೊಡ್ಡ ಬುನಾದಿನೇ ಹಾಕಿ, ಅಯ್ಯೋ ಅವರೇ ಮಾಡಿರೋದು. ಆಮೇಲೆ ಹೆಣ್ಮಕ್ಳಲ್ಲಿ ನೀವು, ನಂದಿತಾ ಅವರು, ಇನ್ನೊಬ್ರೊಬ್ರು ತೀರೋಗ್ಬಿಟ್ರು ಅಂತ ಕಾಣುತ್ತೆ, ವಿಜಯಲಕ್ಷ್ಮಿ ಕುರುಡಿ, ಅವರು ಪಾಪ ಕಣ್ಣಿರ್ಲಿಲ್ಲ, ಬಹಳ ಅದ್ಭುತ ತೀರೋಗ್ಬಿಟ್ರಲ್ಲ ಅವರು, ಅವ್ರು ಆಕ್ಸಿಡೆಂಟ್ ಅಲ್ಲಿ ಹೋಗಿದ್ರು, ತುಂಬಾ ಚೆನ್ನಾಗಿ ಆಡೋರು. ಸೊ ಈ ಒಂದು ಪರಂಪರೆನ ಹಂಸಲೇಖ ತಗೊಂಡ್ಬಂದ್ರು ನಮ್ಮ. ಅದು ಅದನ್ನೇ ಶಾಸ್ತ್ರಿ ಸರ್ ಕೂಡ ಅವ್ರ ಕಂಪೋಸಿಂಗ್ ನಲ್ಲಿ ಅದನ್ನೇ ಮುಂದುವರ್ಸ್ಕೊಂಡ್ ಬಂದ್ರು ಅವರು. ಹೌದು, ನಮ್ಮ ಕನ್ನಡದ ಗಾಯಕರಿಗೆ. ಅಯ್ಯೋ, ಅವರು ಹೆಂಡತಿ ಮಾತ್ರ ಪ್ರೋತ್ಸಾಹಿಸ್ತೀರ ಅಂದ್ರೆ ಇದು ಮಾಡ್ತಿರ್ಲಿಲ್ಲ, ಶಿಫಾರಸ್ ಮಾಡ್ತಿರ್ಲಿಲ್ಲ, ಪ್ರೋತ್ಸಾಹ ಕೊಟ್ಟಿದ್ದಾರೆ ಪಾಪ, ಸುಮ್ಮನೆ ಹೇಳ್ಬಾರ್ದು. ನನ್ನ ಸೋಲೋ ಆಲ್ಬಮ್ ಮಾಡಿದ್ದಾರೆ ರಾಜು ಅನಂತ ಸ್ವಾಮಿ ಮ್ಯೂಸಿಕ್ ಹಾಕ್ಬಿಟ್ಟು. ನನ್ನ ಸೋಲೋ ಆಲ್ಬಮ್ ಇವತ್ತಿಗೂ ಇದೆ ಅಲ್ಲ, ಅದು ಅಶ್ವಿನಿ ಆಡಿಯೋಲಿದೆ. ಇದು ಶಾಂತ ಮಧುರ ದನಿಗಳೇ ಅಂತ. ಆವಾಗಿನ ಕಾಲದಲ್ಲಿ ಅಂದ್ರೆ ವಿಂಧ್ಯ ಹುಟ್ಟಿದಾಳೆ, 85,000 90,000 ಖರ್ಚು ಮಾಡಿದ್ದಾರೆ ಒಂದು ಆಲ್ಬಮ್ಗೆ. ಹರಿ ಕೀಬೋರ್ಡ್ ನುಡ್ಸಿರೋದು. ಅವ್ನು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾನೆ ಅವಾಗ. ಜೊತೆ ಇಲ್ಲಿ ಮ್ಯೂಸಿಕ್ ಮಾಡಿದಾನೆ, ಇನ್ನು ರಿಲೀಸ್ ಆಗಿಲ್ಲ ಅಷ್ಟೇ. ಅವತ್ತು ಪ್ಲೇಯರ್ ಕೈ ಕೊಟ್ಬಿಟ್ರು, ಕೀಬೋರ್ಡ್ ಪ್ಲೇಯರ್. ಪಾಪ ಇವನು ರೆಕಾರ್ಡಿಂಗ್ ನಿಂತೋಗತ್ತಲ್ಲ ಅಂತ ಹೇಳ್ಬಿಟ್ಟು ಸೆಟಪ್ ಎಲ್ಲ ತರಿಸಿ ತಾನು ನುಡಿಸ್ದ. ಬಟ್ ಹರಿ ಸರ್ಗೂನು ಕೂಡ ಫಸ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದೆ ಶಾಸ್ತ್ರಿಗಳಂತಲ್ಲ, ಹೋಗುವಂತ ಸಾಂಗ್. ಹೌದು, ನಾನು ಹೇಳ್ತಾರೆ ಇಲ್ಲ ಅಂದ್ಬಿಟ್ಟಿದ್ದೆ. ನಂಗೆ ಆ ಗುಣವಂತರ ವರ್ಡಿಂದ ಇಷ್ಟ ಆಗಿಲ್ಲ, ಯಾಕೆಂದ್ರೆ ಅದು ಇದ್ರದ್ದು ಆಗಿದ್ದಲ್ವಾ. ಇದೊಂದು ವರ್ಡ್ ಬೇರೆ ಹಾಕೋಬೇರೆ. ನಿನ್ ತಲೆ ಅದೇ ವರ್ಡ್ ಇರ್ಬೇಕು, ಹಾಕೋ, ಅದು ಫೇಮಸ್ ಹಿಟ್ ಆಗಿರೋ ವರ್ಡ್, ಅದು ಹಾಕು ನೀನು, ಅವಳಿಗೆ ಹೆಂಗ್ ಗೊತ್ತಾಗತ್ತೆ ತಲೆ ಅಂತ. ಬಟ್ ಇಂಥ ಸಾಂಗ್ ಹಿಟ್ ಆಗುತ್ತೆ, ಇದು ಚೆನ್ನಾಗಿದೆ ಅನ್ನೋದು ಕೇಳೋಕೆ ಅದ್ಭುತ ಮನುಷ್ಯ. ನನ್ಗೆ ಹೇಳಿದ್ರಮ್ಮ, ನನ್ನ ಸಿನಿಮಾ ಸಾಂಗ್ ಕೇಳ್ಬಿಟ್ಟು ಫಸ್ಟ್ ಸಿನಿಮಾದು 3 ಹಾಡು ಸಿನಿಮಾ ಬರ್ಕೊಂಬಿಡೋ ಹಿಟ್ಟು ಇಷ್ಟೇ ಹೇಳಿದ್ದವರು. ಆ ಹೇಳಿದ 3 ಸಾಂಗು ಹಿಟ್ ಆಯ್ತು. ಸೊ ಅದು ಅವರ ಜಡ್ಜ್ಮೆಂಟು. ಆ್ಯಂಡ್ ನನಗೆ ಅಂದ್ರೆ ಒಂದು, ನಾನು ಅದನ್ನು ಕೇಳಿದ್ದೆ ಅವ್ರ ಹತ್ರ, ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಅಪ್ಪಿ, ನಾನು ಅಪ್ಪಿ ಅಂತ ಕರಿತಾ ಇದ್ದು, ಹೆಂಗ್ ಗೊತ್ತಾಗತ್ತೆ ಅಪ್ಪಿ ನಿಮ್ಗೆ ಇದು ಹಿಟ್ ಆಗತ್ತೆ ಹಾಗೆ ಅಂತ ಹೇಳ್ಬಿಟ್ಟು. ಅದು ಹಾಡು ಕೇಳಿದ ತಕ್ಷಣ ಹಾರ್ಟ್ ಬಿಟ್ ಟಕ್ ಅನ್ನುತ್ತೆ ಒಂದ್ಸಲ ಅಂದ್ರು. ನಿಜವಾಗ್ಲೂ ಅವ್ರಿಗೆ ಆಗ್ತಿತ್ತಂತೆ, ಯಾವುದೇ ಹಾಡಾಗ್ಲಿ. ಈ ಪ್ರೀತ್ಸೆ ಹಿಟ್ ಆಗುತ್ತೆ ಅಂತ ಅವರು ತಕ್ಷಣ ಫೋನ್ ಮಾಡಿ ಹೇಳಿದ್ದಾರೆ,
ಕ್ಯಾಸೆಟ್ ನಮ್ಮನೆ ಎದುರುಗಡೆನೆ ಕ್ಯಾಸೆಟ್ ಅಂಗಡಿ ಇತ್ತು. ಸೊ ಅವಾಗ ಏನಾಗುತ್ತೆ ಅಂದ್ರೆ ಹೊಸ್ತು ಫ್ರೆಶ್ ಯಾವ್ದು ಬರುತ್ತೋ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಅವ್ನು ಹಾಕ್ಬಿಡ್ತಾ ಇದ್ದ 8 ಗಂಟೆಗೆ ಓಪನ್ ಮಾಡ್ಬಿಟ್ಟು ಹಾಕ್ಬಿಡ್ತಾ ಇದ್ದ ಫಸ್ಟ್. ಅವ್ನು ಹಾಕಿದ ಫಸ್ಟ್ ಸಾಂಗ್ ಇದು ಅವತ್ತೇ ರಿಲೀಸ್ ಅದು ಕ್ಯಾಸೆಟ್. ಇವ್ರು ಎದ್ದಿದ್ದಾರೆ, ಲೇ ಇದು ಹೇಮಂತ್ ಹಾಡಿರೋದು ಏನಿದೆ ನೋಡು ಸಾಂಗ್, ಇದು ಸೂಪರ್ ಡೂಪರ್ ಹಿಟ್, ಅವ್ನಿಗೆ ಕೆರಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಫೋನ್ ಮಾಡಿ ಇಮಿಡಿಯೇಟ್ ಹೇಳಿದ್ದಾರೆ. ಆ ಗುಣ ನೋಡಿ ಎಂತ ಗುಣ. ಇಮಿಡಿಯೇಟ್ ಹೇಳಿದ್ದಾರೆ, ಎక్కడ పోతున్నారు నీ పేరు చూడు ಸೂಪರ್ ಹಿಟ್ ಆಗುತ್ತದೆ ಈ ಸಾಂಗ್ ಅಂತ. ನಾನು ಅವಾಗ್ಲೂ ಅವಾಗಲೇ ಆ ಟೈಮಲ್ಲೇ ಕೇಳಿದ್ದೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತದು ಅಂತ. ಅವಾಗ ಹೇಳೋರು ಹಾರ್ಟ್ ಹಿಂಗ್ ಅನ್ನತ್ತೆ ಅಂತ. ಈ ಹಾರ್ಟ್ ಹಿಂಗ್ ಅನ್ನತ್ತೆ ಅನ್ನೋದು ಮಾತ್ರ ಸತ್ಯ ರೀ. ಯಾಕೆ ಗೊತ್ತಾ, ಕೋಲುಮಂಡೆ ಸಾಂಗು ಜನ್ಮದ ಜೋಡಿ ರೀ ರೆಕಾರ್ಡಿಂಗ್ ಅಲ್ಲಿ ನಾವೆಲ್ಲ ಕೋರಸ್ ಸಿಂಗರ್ಸ್, ರೀ ರೆಕಾರ್ಡಿಂಗ್ ನಡೀತಾ ಇರ್ಬೇಕಾದ್ರೆ ಆ ಸೀನ್ ಅಲ್ಲಿ ಬಂದ್ರೆ ಸಾಂಗ್ ಪ್ಲೇ ಮಾಡೋರು ಎಲ್ಲರೂ ನೋಡ್ಲಿ ಅಂತ ಅವಾಗ ರೀಲ್ಸ್ ಅಲ್ಲಿ ಸಾಂಗ್. ಸೊ ಇದು ಬಂತು, ಕೋಲುಮಂಡೆ ಜಂಗಮದೇವ ಬಂತು. ನಾವೆಲ್ಲ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇದೀವಿ. ನನ್ಗೆ ಎಲ್ಲಿಲ್ಲದ ಹಂಗ ಹಾಡ್ಬಿಟ್ಟು ಡಗ್ 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 ಜಾಸ್ತಿ ಆಯ್ತು. ಏನೋ ಒಂಥರ ಕುತ್ತಿಗೆವರೆಗೂ ಬರೋ ಹಂಗಾಯ್ತು ಆ ಸಾಂಗ್ ನೋಡಿ. ಖುಷಿ ಆಯ್ತು ನನಗೆ, ಏನಪ್ಪ ಹಿಂಗಿದೆ ಈ ಸಾಂಗು, ಚಿತ್ರ ಇದೆಲ್ಲ ಇದು ಸಾಂಗು ಅಂತ. ಆಮೇಲೆ ಗೊತ್ತು ನಂಗೆ ಇವರೇ ಹಾಡಿರೋದು ಅಂತ. ನಾನು ಫ್ರೆಂಡ್ಸ್ ಹತ್ರ ಹೇಳಕ್ಕೆ ಅಂತ ಹೊಡ್ಬೇಕಾದ್ರೆ ನನಗಿನ್ ಮುಂಚೆ ಅವ್ರುಗಳೇ ಹೇಳ್ತಾ ಇದ್ರು, ಈ ಸಾಂಗ್ ಏನಿದೆ ಇದು ಶಾಸ್ತ್ರೀಯ ಉಳ್ಕೊಂಬಿಟ್ರೆ ಸೂಪರ್ ಹಿಟ್ ಆಗುತ್ತೆ ಇದು ಅಂತಂದ್ರು ಅವರು. ಅದು ಮಾತ್ರ ನಂಗೆ ಇವ್ರು ಹೇಳ್ದಾಗ ಹೌದು ಅನಿಸ್ತು. ನಂಗೆ ಆ ಸಾಂಗ್ ನಿಜವಾಗ್ಲೂ ಹಂಗೆ ಅನಿಸಿತ್ತು. ಆಮೇಲೆ ಕರೆಕ್ಟಾಗಿ ಇವರಿಗೆ ಅವಾರ್ಡ್ ಅನೌನ್ಸ್ ಆಗೋಕ್ಕೆ ಒಂದು 10 ದಿವಸದ ಮುಂಚೆ ನನಗೆ ಬಿಳಿ ಆನೆ ಮೇಲೆ ಇವ್ರನ್ನ ಕೂರಿಸ್ದಂಗೆ ನಾನು ಹೇಳಿದೆ ಅವರಿಗೆ, ನೀನು ನಂಗೆ ಹಿಂಗೆ ಕನ್ಸು ಬಿದ್ದಿದೆ ಬಿಳಿ ಆನೆ ಮೇಲೆ ಕೂತ್ಕೊಂಡು. ನಾನೇನು ಇಂದ್ರನ ಐರಾವತದ ಮೇಲೆ ಅಂದರು. ನಂಗೆ ಗೊತ್ತಿಲ್ಲ ಅದೆಲ್ಲ, ನಂಗೆ ಹಿಂಗೆ ಕನ್ಸು ಬಿತ್ತಪ್ಪ ಒಟ್ಟಿನಲ್ಲಿ ಎಂದೆ. ನೋಡಿದ್ರೆ ಒಂದು ವಾರದಲ್ಲಿ ಅವ್ರಿಗೆ ಸ್ಟೇಟ್ ಅವಾರ್ಡ್ ಅನೌನ್ಸ್ ಆಗಿದೆ. ಫ್ಯಾಂಟಾಸ್ಟಿಕ್. ಅವಾಗ ಆಮೇಲೆ ಇದು ಬಂದ ತಕ್ಷಣ ಹೇಳಿದ್ರು ಮಾತ್ರ ಅದೇ, ಏಯ್ ಬಿಳಿಯಾನೆ ಕೂತಿದ್ದೀನಿ ನೋಡು ಅಂದ್ರು. ಅಂಡ್ ಉಪೇಂದ್ರ ಅವ್ರದ್ದು ಸಿನಿಮಾ ಹಾಡು ಅಲ್ಟಿಮೇಟ್ ಎಲ್ಲಾರು ಕುಡಿದ್ಬಿಟ್ಟು ಹಾಡಿದಾರ ಕೇಳಿದಾರೆ. ಹೌದು, ತುಂಬಾ ಚೆನ್ನಾಗಿ ಕೇಳಿದ್ರು. ಪಾಪ ಅವ್ರು ಕುಡಿಯೋ ಅಭ್ಯಾಸನೇ ಇರ್ಲಿಲ್ಲ, ಅವ್ರಿಗೆ ಸಿಗರೇಟ್ ಸ್ವಲ್ಪ ಒಂದ್ 6 ತಿಂಗಳಿಗೋ ಒಂದ್ ವರ್ಷಕ್ಕೂ. ಬಟ್ ಎಷ್ಟು ಚೆನ್ನಾಗಿ ಹೇಳಿದ್ರಮ್ಮ ಆ ಸಾಂಗ್. ಉಪೇಂದ್ರ ಅವರು ತುಂಬಾ ಆತ್ಮೀಯರಾಗಿದ್ರು ಅಂತ ಕಾಣುತ್ತೆ ಶಾಸ್ತ್ರಿಗಳಿಗೆ. ಅಯ್ಯೋ ತುಂಬಾ ಅಂದ್ರೆ ಅದೇ ಬ್ಯಾಚುಲರ್ಸ್ ಅಲ್ಲಿ ಉಪೇಂದ್ರನು ಇರೋರಲ್ವ ಅದ್ರಲ್ಲಿ. ವಿಂಧ್ಯಾ ಅವರು ನಿಮ್ಮ ಜೀವನಗಳು, ಯಾಕಂದ್ರೆ ನಾನು ನೋಡಿದೀನಿ. ಯಾಕೆಂದ್ರೆ ನನ್ನ ಮಗಳು ದೊಡ್ಡ ಮಗಳಿಗೂ ವಿಂಧ್ಯಾ ಅವ್ರಿಗೂ 1 ವರ್ಷ ವ್ಯತ್ಯಾಸ. ನನ್ನ ಮಗಳು 1 ವರ್ಷ ದೊಡ್ಡವಳು. ನನ್ನ ಮಗಳು ನಾಮಕರಣಕ್ಕೆ ಶಾಸ್ತ್ರಿಗಳ ಮನೆಗೆ ಬಂದಿದ್ರು. ಅವಾಗ ಹೇಳ್ತಿದ್ರು, ಅವಾಗ ಶಾಸ್ತ್ರಿಗಳ ಏನ್ ಹೆಸರು ಇಟ್ಟಿದ್ರ ಅಂತ ಕೇಳಿದ್ರೆ ವಿಂಧ್ಯಾ ನರಸಿಂಹ ಶಾಸ್ತ್ರಿ ಅದು ಹೇಳಿದ್ದು ಇನ್ನು ಕಿವಿನಲ್ಲಿ ಆಗಿದೆ. ಮಗಳಂದ್ರೆ ಶಾಸ್ತ್ರಿಗಳಿಗೆ ಇಲ್ಲಿ ಕೂರಿಸ್ಕೊಂಡಿದ್ರು. ತುಂಬಾ ಇಷ್ಟ ಅವರು. ನಾನು ಅವ್ರಿಗೆ ಇರಕ್ಕಾಗ್ಲಿಲ್ಲ ಇಲ್ಲಿ. ನಾನು ಉಡುಪಿಗೆ ಹೋಗಿದ್ನಲ್ಲ ಇದಕ್ಕೆ, ಅವಾಗ ಒಂದ್ ತಿಂಗಳೊಳಗಡೆ 3 ಸಲ ಬಂದಾಗಿತ್ತು. ಈ ಮಾರುತಿ 800, ಅವಾಗ ಮಾರುತಿ 800 ಬ್ಲೂ ಕಲರ್ ನೆಚ್ಚಿನ ಬ್ಲೂ ಅಂದ್ ಕರ್ಕೊಂಡ್ ಬೆಳಗ್ಗೆ 6 ಗಂಟೆಗೆ ಹೊರಟ್ಬಿಟ್ರೆ ಮಧ್ಯಾಹ್ನ 12 ಗಂಟೆಗೆ ಮುಟ್ಟಿರೋರು. ಒಬ್ರೇ ಅಲ್ವಾ, ಆರಾಮ್ಸೆ ಬರೋರು. ಆಮೇಲೆ 1-2-3 ದಿವಸ ಇರೋದು, ಇವಳನ್ನ ನೋಡೋದು, ಬಿಟ್ಟು ಬರಕ್ ಮನ್ಸಾಗ್ದಿರ ಬರೋರು, ಹಂಗ್ ಮಾಡ್ತಿದ್ರು. ಕಡೆಗೆ ಆಮೇಲೆ ಅವ್ರು ಹಾಗೆ ಬರೋದು ನೋಡ್ಬಿಟ್ಟು ನಮ್ಮಮ್ಮ ಅಂದ್ರು, ಇನ್ನು ಏನೋ ಗ್ರಾಚಾರ, ಅಲ್ಲಿಂದ ಬರ್ತಾರೆ ಕಾರ್ ತಗೊಂಡು, ಬಸ್ಸಲ್ಲಿ ಬಂದ್ರಿ ಅಂದ್ರೆ ಅದ್ರು ಕೇಳಲ್ಲ, ನೀನು ಹೊರಟ್ಬಿಡಮ್ಮ ನೀನು ಅಂತ ನನ್ನ 2.5 ತಿಂಗಳಿಗೆ ಕಳಿಸ್ಬಿಟ್ರು. 2.5 ತಿಂಗಳಿಗೆ ಬಂದ್ಬಿಟ್ಟಿದ್ದೆ ನಾನು. ಆವಾಗ ತೊಟ್ಲಲ್ಲಿ ಮಲಗಿಸಿದ್ರೆ ಮಾರನೇ ದಿವಸ ಬೆಳಗ್ಗೆ ಅವಳು ಎದ್ದಿರಲ್ಲ, ಇನ್ನು ಸುಮ್ಮನೆ ಇವರೇ ಎತ್ಕೊಂಡ್ ಬಂದ್ಬಿಟ್ರೆ ಎದ್ಬಿಟ್ಟಿದ್ದಾಳೆ ಅಂತ. ಇಲ್ಲ ಕಣೆ, ನಿಜವಾಗ್ಲೂ ಎದ್ಬಿಟ್ಟಿದ್ದಾಳೆ ಸುಳ್ಳೆ. ಅಷ್ಟು ಪ್ರೀತಿ, ವಾ ತುಂಬಾ ಇಷ್ಟ. ಏನ್ ಮಾಡೋದು, ಅದು ಆ ಮಗು ದುರಾದೃಷ್ಟ ಪಾಪ ಕಳ್ಕೊಂತು. ಅದು ಫೇರ್ ಅಂಡ್ ಲವ್ಲಿ ಅಂತ ನಾನು ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೆಮ್ಮ ಆ ಟೈಮ್ 2017 ನಾನು ಅದ್ರದ್ದೇನೋ ಒಂದು ನನಗೆ ಅಶ್ವಿನಿನಲ್ಲಿ ಡಬ್ಬಿಂಗ್ ಕೆಲಸಗಳಿತ್ತು. ಸರ್ ಒಂದು 4 ಅವರ್ಸು ಶಾಸ್ತ್ರಿಗಳು ಅವ್ರದ್ದು ಒಂದು ಸಿನಿಮಾದೊಂದು ಕೆಲಸ ಇದೆಯಂತೆ. ನಾನು ಹೇಳಿದೆ, ಯಾವ ಶಾಸ್ತ್ರಿಗಳಪ್ಪ, ನಾನು ದಯವಿಟ್ಟು ಮಾಡು, ನಾನು ನಾಳೆ ಮಾಡ್ಕೊಳ್ಳೋಣ, ಅವ್ರ ಕೆಲಸದೇನು ತೊಂದರೆ ಬೇಡ, ಶಾಸ್ತ್ರಿಗಳದಂದರೆ ತೊಂದರೆ ಇಲ್ಲ ಮಾಡು. ನೆಕ್ಸ್ಟ್ ಡೇ ನಾನು ಹೋದಾಗ ತುಂಬ ವೀಕ್ ಆಗ್ಬಿಟ್ಟಿದ್ದಾರೆ ಸರ್ ಶಾಸ್ತ್ರಿ ಸರ್. ಹೌದಾ, ನಾನು ಫೋನ್ ಮಾಡಿದೆ, ಶಾಸ್ತ್ರಿ ಸರ್ ಫೋನ್ ತೆಗಿಲಿಲ್ಲ ಅವತ್ತು. ವೀಕ್ ಆಗ್ಬಿಟ್ಟಿದ್ರೆ ಅಂತ ಕೇಳಿದ ತಕ್ಷಣ ಏನಾಯಿತು ಏನು ಅಂತ ಗೊತ್ತಿಲ್ಲ, ನಮಗೆ ಗೊತ್ತೇ ಇಲ್ಲ ಫ್ರ್ಯಾಂಕ್ಲಿ, ಏನು ವೀಕು ಏನಾಗಿದ್ದಾರೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ಟಿ ವಿಗಳಲ್ಲಿ ಬಂದಮೇಲೆ ಹರಿಸರು ನನಗೆ ಹೇಳಿರಲಿಲ್ಲ, ಆಮೇಲೆ ಗೊತ್ತಾಗಿದ್ದು ವಿಷಯ. ಅಂದರೆ ಆ ಮೆಲೋಡಿ ಅನ್ನೋ ಸಿನಿಮಾನು ಕೂಡ ತಾವು ಶಾಸ್ತ್ರಿಗಳು ಮಾಡಿದ್ದು, ಅವರಿದ್ದಕ್ಕೆ ಎಂಥ ಬ್ರ್ಯಾಂಡ್ ಇರೋ ಡೈರೆಕ್ಟರ್ಗಳು, ಬ್ರ್ಯಾಂಡ್ ಇರೋ ಹೀರೋಗಳನ್ನ ಹೋಗ್ಬೋದಾಗಿತ್ತು. ಅವರು ಒಂದು ಅವಕಾಶ ಇಲ್ಲೇ ಇರೋರಿಗೆ ಅಥವಾ ಸೋತಿರೋರ್ಗೊಂದು ವೇದಿಕೆ ಮಾಡ್ಕೊಡ್ಬೇಕು. ನಂಜುಂಡನ್ ಕೊಟ್ಟಿದ್ದೆ ಅದಕ್ಕೆ, ನಾವು ನಂಜುಂಡನೇ ಹಾಳು ಮಾಡಿದ್ದು ಸಿನಿಮಾ. ಮನೇಲಿದ್ದಿದ್ದು ಬೆಳ್ಳಿ ಚಿನ್ನ ಎಲ್ಲ ಮಾರಿ ಎಷ್ಟು ಸಾಧ್ಯನೋ ಅಷ್ಟು ಮಾಡೋದು, ಕೊನೆಗೆ ಆಗ್ಲೇ ಇಲ್ಲ.
ಒಂದು ದಿವಸ ಅಂತೂ ದೇವಿ ಫೋಟೋ ಮುಂದೆ ನಿಂತ್ಕೊಂಡು ಹತಾಶರಾಗಿ ಅತ್ತೆ ಬಿಟ್ರು. ಅಮ್ಮ ನನ್ನ ಕೈಲಿ ಆಗಲ್ಲ, ನನಗೆ ಕೆಲಸ ಕೊಡು, ಇಲ್ಲ ನನ್ನ ಕರ್ಕೊಂಡ್ಬಿಡು ಅಂದ್ಬಿಟ್ರು. ಅವಾಗೇನು ಆರೋಗ್ಯ ಸರಿ ಇದ್ರು. ಅವ್ರೊಂಥರ ಅದ್ಭುತ ಪುರುಷ. ಅವ್ರು ಹೇಳಿದ್ ಮಾಡ್ತಾಳೆ ದೇವಿ, ಅವ್ರಿಗೆ ಹೇಳಲ್ಲ. ಈ ಹೇಳವಾಗ ಹಿಂಗೆ ಹೇಳ್ಕೊಂಡ್ಬಿಟ್ರು.